ಏನು ಬೇಕಾಗಿದೆ ಇಡೀ ರಾಷ್ಟ್ರದಲ್ಲಿ ಒಂದು ಉತ್ತಮವಾದ ರಾಜ್ಯ ಹೆಂಗೆ ಮಾಡಲಿಕ್ಕೆ ಸಾಧ್ಯದ, ಪ್ರತಿಯೊಬ್ಬ ನಿರುದ್ಯೋಗಿ ಯುವಕನಿಗೆ ಉದ್ಯೋಗ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯದ, ಯಾವ ಮೂಲಕ ಸಾಧ್ಯ. ಯಾಕಂದರೆ 60,000 ಪೋಸ್ಟ್ಗಳು ಖಾಲಿ ಇದ್ದಾವೆ ಕರ್ನಾಟಕದಲ್ಲೇ ಮಾಸ್ತರ್ಗಳನ್ನು ತುಂಬಿಕೊಳ್ಳೋ ಸಲುವಾಗಿ ಕನ್ನಡ ಶಾಲೆ ಮತ್ತು ಅಂದರೆ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಅವ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಮಾತು ತುಂಬ್ತೀನಿ ಮಾಡೋಣ್ರಿ ಅನ್ನೋಂಥ ಮಾತುವಿನ ಇದೇ ಕಚಾಟಿ ಹತ್ತ ತಕ್ಷಣ ಯಾರ್ಯಾರ ಸಂಗಡ ಇದ್ದಾರ, ಯಾರ್ಯಾರಿಗೆ ಭೇಟಿ ಆದರೂ ಯಾರ್ಯಾರನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತೇಳಿ ಇದು ನಡೆದು. ಇದು ಹಳೆಯ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ನೆನಪಿಸ್ತಾ ಇದೆ. ಹಳೆ ಕಾಂಗ್ರೆಸ್ ಇದಾಯಿತು, ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಆಗಿರ್ಬೋದು, ಅವತ್ತು ಒಂದಿಷ್ಟು ಏನೋ ಮಾತು ನಡೀತಾ ಇತ್ತು ಇಂದಿರಮ್ಮಂದು. ಅದರ ನಂತರ ರಾಜೀವ್ ಗಾಂಧಿಗೆ ಒಂದು ಸ್ವಲ್ಪ ಏನೋ ಬೆಲೆ ಕೊಡ್ತಾಯಿದ್ರು ಅಲ್ಲೇ. ಅದ್ರ ನಂತರ ದಿನಗಳಲ್ಲಿ ಯಾಕೋ ಇದು ಏನೇನೋ ಆಗ್ತಾ ಕೊನೆಗೆ ಬಂದ BJP ಕೈಯಲ್ಲಿ ಸಿಕ್ಕೊಂಡ್ಬಿಡ್ತೀವಿ. ಇವತ್ತು BJP ದಿವಸ ಅದು ಅದನ್ನ ಕೆಲಸ ಮಾಡ್ತದೆ, ಅದನ್ನು ಬೇರೆ ಕೆಲಸ ಇಲ್ಲ ಅವ್ರದ್ದಾದ್ರು. ಇಲ್ಲಪ್ಪ ನೀವು ರಾಜ್ಯಕ್ಕೆ ಏನು ಮಾಡ್ತಾ ಇದ್ದೀರಿ, ಎಂಥ ಕೆಲಸ ಕೊಟ್ಟಿದ್ರಿ, ಬರೀ ಗ್ಯಾರಂಟಿ ಯಾಕೆ ಮತ್ತು ಉದ್ಯೋಗಗಳು ಯಾಕೆ ಕೊಡೋಕ್ಕಾಗ್ತಾ ಇಲ್ಲ ಪ್ರಶ್ನೆಗಳಿಲ್ಲ ಇವರಲ್ಲೂ ಮತ್ತಿದೆ ಪ್ರಶ್ನೆ. ಈ ಕೆಲವೊಂದಿಷ್ಟು ಜನ ಈ ಕಾಶಪ್ಪನವ್ರು ಹೇಳುವಂಗೆ ಅದು ನಡೆದದ ಒಳಗಿಂದೊಳಗೆ ಒಂದು 40-50 ಮಂದಿ ಮೇಲೆ ಟಾರ್ಗೆಟ್ ಮಾಡಿ ಏನಾದರೂ ಮಾಡ್ಲಿಕ್ಕೆ ಸಾಧ್ಯದನ, ಈ ಗೌರ್ಮೆಂಟ್ ಉಳಿಸ್ಲಿಕ್ಕೆ ಸಾಧ್ಯದನ, ಉರುಳಿಸಿ ನಮ್ಮ ತರಲಿಕ್ಕೆ ಸಾಧ್ಯದನ, ಅಥವಾ 2028ಕ್ಕೆ ಇವರು ಏನಪ್ಪ ಅಂತಂದ್ರೆ ಸರ್ಕಾರದಾಗ ಇದ್ಕೊಂಡ ಈ ಇಲೆಕ್ಷನ್ ಎದುರಿಸೋಕ್ಕಿಂತಲೂ ಇವ್ರಿಗೂ ಸಹಿತ ಒಂದು ಏನಾದರೂ ರಾಷ್ಟ್ರಪತಿ ಆಡಳಿತ ಅಂದ್ರೆ ಹೊರಗೆ ಹಾಕಿ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಅಡಿಯಲ್ಲಿನ ಇಲೆಕ್ಷನ್ ಮಾಡಿಸ್ಲಿಕ್ಕೆ ಸಾಧ್ಯದನ, ಇಂಥ ಅನೇಕ ಪ್ರಶ್ನೆಗಳನ್ನು ಅದು BJP ಮಾಡ್ತಾ ಇದ್ದಾರೆ. ಒಳಪದರದಲ್ಲಿ ಇದೆಲ್ಲ, ಮೇಲ್ಪದರದಲ್ಲಿ ಎಲ್ಲ ಇವೆಲ್ಲ. ಮೇಲ್ಪದರದಲ್ಲಿ ಎಲ್ಲರೂ ಸಜ್ಜನರನ್ನ ಅಗ್ದಿ ಪ್ರಾಮಾಣಿಕರು, ಬಿಳಿ ಅರಿವಿ ಹಾಕೊಂಡಿರ್ತಾರೋ ಪ್ರಾಮಾಣಿಕರು ಈ ರಾಜಕಾರಣಿಗಳು. ಪ್ರತಿಯೊಬ್ಬ ರಾಜಕಾರಣಿಗಳು ತಲೆಯಲ್ಲಿ ಇದೆ ಇರುವಂಥದ್ದು. ಬೆಕ್ಕಿನ ತಲೆಯಲ್ಲಿ ಏನಪ್ಪ ಅಂದ್ರೆ ಇಲಿ ಅಂತ, ಹಂಗೆ ಇವ್ರ ತಲೆಯಲ್ಲಿ ಅಧಿಕಾರ ಹೆಂಗೆ ಉಳಿಸ್ಕೋಬೇಕು, ಹೆಂಗೆ ಗೆಲ್ಕೋಬೇಕು